ಒಂದು ಸ್ವಲ್ಪ ಪೆಪ್ಸಿ ಕುಡಿದ್ಬಿಡೋಣ. ಖಾರ ತಿನ್ನೋರಿಗೆ ಖಾರ ಅನ್ನಿಸ್ತಿದೆ ಅಂತ ಹೇಳಿದ್ರೆ ಇನ್ನು ಖಾರ ತಿಂದಿದ್ದವರಂತೂ ಸೀದಾ ದಯವಿಟ್ಟು ವಾರ್ನಿಂಗ್. ಗಂಡೈದ ತಿಂದುಬಿಟ್ಟೆ ಕಳಿಸ್ತಿರೋದಿಲ್ಲ ಮುಖದ ಮೇಲೆ ಅಲ್ಲ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ರಾಜೇಶ್ ಕೋಡೆ ಆ್ಯಂಡ್ ಲಕ್ಷ್ಮಿ. ಇವತ್ತು ಆಲ್ರೆಡಿ ಟೈಮ್ 8:30 ಆಗೋಗಿದೆ. ಆಫೀಸ್ ಮುಗಿಸ್ಕೊಂಡು ಬಂದಿದ್ದೀನಿ. ಅಡುಗೆ ಮಾಡಬೇಕು, ಹೋಗಿ ಅಡುಗೆ ಮಾಡೋಕ್ಕೆ ಮೂಡಿಲ್ಲ. ಮ್ಯಾಚ್ ಬೇರೆ ಸ್ಟಾರ್ಟ್ ಆಗಿದೆ. ಮ್ಯಾಚ್ ನೋಡ್ಕೊಂಡು ಕೂತಿದ್ದೀವಿ. ಬನ್ನಿ ಇವತ್ತಿನ ಮ್ಯಾಚ್ ವಿಶೇಷ ಏನು ಅಂತ ಕೇಳೋಣ. ಮ್ಯಾಚ್ ಏನು ವಿಶೇಷ ಇಲ್ಲ. ನಮ್ಮ ವ್ಯೂವರ್ಸ್ಗೆಲ್ಲ ಹಾಯ್ ಹೇಳ್ಬಿಡಿ. ಹಾಯ್ ಹಲೋ ನಮಸ್ಕಾರ. ಮ್ಯಾಚ್ ಏನಂತ ವಿಶೇಷ ಇಲ್ಲ. RCB ದಬಾಕೋಗ್ಬಿಡ್ತು ಬ್ಯಾಟಿಂಗಲ್ಲಿ. ಎಲ್ಲ ಇವತ್ತು ಯಾರು ಚೆನ್ನಾಗಿ ಆಡಿಲ್ಲ ಅಂದ್ಕೊಂಡಿರ್ತಾರೆ ಡೆಲ್ಲಿ ಮೇಲೆ. ನೋಡೋಣ, ಇನ್ನೂ ಬೌಲಿಂಗ್ ಮಾಡಬೇಕು. ಬೌಲಿಂಗಲ್ಲಿ ಹೆಂಗೆ ಮಾಡ್ತಾರೆ ಏನು ಕತೆ ಅಂತ. ಕಾಲಲ್ಲಿ ಆಡ್ಸಿದ್ರೆ ಮೊಬೈಲ್ ಅಲ್ಲಾಡುತ್ತೆ. ಇವತ್ತು ಅಡುಗೆ ಏನು ಸ್ಪೆಷಲ್ ಅಂದರೆ ಮಧ್ಯಾಹ್ನದ್ದೇ ಇದೆ. ಸೊ ಒಬ್ಬಟ್ಟಿದೆ, ವಡೆ ಇದೆ. ಸೊ ನನ್ನ ಗಂಡ ಏನು ತಿಂತಾರೆ ಗೊತ್ತಿಲ್ಲ. ತಿಂತೀವಿ, ಏನೋ ಒಂದು ತಿಂತೀವಿ. ಬಟ್ ಮ್ಯಾಚ್ ಹೋಯ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಅಪ್ಸೆಟ್ಟು. ಆದರೂ ಪರವಾಗಿಲ್ಲ. ಇವತ್ತೇನು ವಿಶೇಷ ಅಂತ ಹೇಳಿದ್ರೆ, ಇವತ್ತೊಂದು ವಿನೂತನ ಪ್ರಯತ್ನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಏನಿಲ್ಲ, ತುಂಬ ದಿವಸದಿಂದ ಅಂದ್ಕೊಂಡ್ವಿ ಝೋಲೋ ಚಿಪ್ಸ್ ತಿನ್ನೋಣ ಅಂದ್ಬಿಟ್ಟು. ಅದನ್ನು ತಿಂದು ಅದು ಟೇಸ್ಟ್ ಮಾಡಿ ಅದು ಯಾವ ಮಟ್ಟಕ್ಕೆ ಖಾರ ಇದೆ. ಬೇಸಿಕಲಿ ನಾವು ಇಬ್ಬರು ಹೆವಿ ಸ್ಪೈಸಿ ಲವರ್ಸು. ಅದೆಷ್ಟು ಯಾವ ಮಟ್ಟಕ್ಕೆ ಖಾರ ಇದೆ ಅಂದ್ಬಿಟ್ಟು ನೋಡ್ಬೇಕು ಅದನ್ನು. ಅಟ್ ದ ಸೇಮ್ ಟೈಮ್ ಏನಾದ್ರು ಆದರೆ ಒಬ್ಬಟ್ಟಿದೆ ಲಾಸ್ಟಲ್ಲಿ ತಿನ್ಕೊಂಡು ಕಾಂಪನ್ಸೇಟ್ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ನಾನು ವಾಟರ್ ಮೆಲನ್ ತಿಂತೀನಿ, ಅವ್ರು ಒಬ್ಬಟ್ಟು ತಿಂತಾರೆ. ನೋಡೋಣ ಅದು ಯಾವ ಮಟ್ಟಕ್ಕೆ ಖಾರ ಇರುತ್ತೆ ಅನ್ನೋ. ತಿಂದವರೆಲ್ಲ ಯಾರು ಗಿವ್ ಅಪ್ ಮಾಡ್ತಾರೆ, ಯಾರು ಈ ಚಾಲೆಂಜಲ್ಲಿ ವಿನ್ ಆಗ್ತಾರೆ ಅಂತ ವೆಯ್ಟ್ ಮಾಡಿ ನೋಡೋಣ. ನನ್ನ ಪ್ರಕಾರ ನನ್ನ ಗಂಡ ಗಿವ್ ಅಪ್ ಮಾಡ್ತಾರೆ, ನಾನೇ ವಿನ್ ಆಗ್ತೀನಿ ಚಾಲೆಂಜಲ್ಲಿ. ವಿನ್ ಆಗಿ ನೋಡೋಣ. ಮೂಗು ಮೂತಿ ಎಲ್ಲ ಉಚ್ಕೊಳ್ಳೋದಲ್ಲ ಅಲ್ಲ. ಈಗ ತಿಂದವರೆಲ್ಲ ಯೂಶಲಿ ಹಾ ಹೂ ಅಂತ. ಅದಕ್ಕೆ ಚಾಲೆಂಜ್ ಅಷ್ಟೇ ಅಂತಲ್ಲ, ಕ್ಯೂರಿಯಾಸಿಟಿನೂ ಇದೆ ನಮಗೆ ಅದು ಹೆಂಗಿರುತ್ತೆ ಅಂತ. ಯಾಕಂದರೆ ಇಬ್ರಿಗೂ ಸ್ಪೈಸಿ ಇರೋದನ್ನ ಫುಡ್ನ ಟ್ರೈ ಮಾಡೋದಂದರೆ ತುಂಬ ಇಷ್ಟ. ಸೊ ನಮ್ಮ ಜೊತೆ ನೀವು ಇರಿ, ಚಾಲೆಂಜ್ನ ಟ್ರೈ ಮಾಡೋಣ. ಹೆಂಗಿರುತ್ತೆ ಆ ಚಿಪ್ಸ್ ಬಗ್ಗೆ ರಿವ್ಯೂ ಕೂಡ ಕೊಡ್ತೀವಿ. ನೀವು ಟ್ರೈ ಮಾಡ್ಬೋದಾ ಅಥವಾ ಹೆಂಗೆ ಅಂತ. ಸೊ ಅಲ್ಲಿವರೆಗೂ ಸ್ಟೇ ನೋಡಿ ಆಗಿದ್ದಾಗಲಿ ಇವತ್ತು ತಿಂದ್ಬಿಡೋಣ ಝೋಲೋ ಚಿಪ್ಸ್. ಅದು ಹೆಂಗಿರುತ್ತೆ ಏನು ಕತೆ ನಾವು ಚಾಲೆಂಜ್ ಮಾಡಿ ಟ್ರೈ ಮಾಡಿ ನೋಡ್ತೀವಿ. ಅದು ಯಾವ ಮಟ್ಟಕ್ಕೆ ಖಾರ ಆಗುತ್ತೆ ನೋಡ್ಬಿಡೋಣ. ಹಂಗೆ ಸ್ಟೇ ಟ್ಯೂನ್. 2000 years later. ಫೈನಲಿ ತಂದಿದ್ದೀವಿ ಝೋಲೋ ಚಿಪ್ಸ್ನ. ಇದು ಹುಡುಕೋದಕ್ಕೆ ಸುಮಾರು ಹರಸಾಹಸ ಮಾಡ್ಬಿಟ್ವಿ. ಆನ್ಲೈನಲ್ಲಿ ಸಿಕ್ಕಿಲ್ಲ ನಮಗೆ. ಜೆಪ್ಟೋ ಬ್ಲಿಂಕಿಟಲ್ಲೆಲ್ಲ ಎಲ್ಲೋ ಇಲ್ಲಿ ಒಂದು ಏನಂತಾರೆ ಯಾವುದೋ ಸೂಪರ್ ಮಾರ್ಕೆಟಲ್ಲಿ ಸಿಕ್ತು. ಇದು ನೋಡೋದಕ್ಕೆ ಭಯಂಕರವಾಗಿದೆ. ಸ್ಕಲ್ಗಿಲ್ಲೆಲ್ಲ ಹಾಕ್ಬಿಟ್ಟು ಇದು ತಿನ್ಬೇಕಾದ್ರೆ ಹೆಂಗಿರುತ್ತೋ ಗೊತ್ತಿಲ್ಲ. ನೋಡಿದ್ರೆ ಇಲ್ಲಿ ವಾರ್ನಿಂಗ್ಸ್ ಎಲ್ಲ ಏನೇನೋ ಬರ್ಬಿಟ್ಟಿದ್ದಾರೆ. ಮಕ್ಕಳು ತಿನ್ನಂಗಿಲ್ಲ, ಆಮೇಲೆ ವಿಡಿಯೋ ನೋಡಿ ಯಾರಾದ್ರೂ ಟ್ರೈ ಮಾಡ್ಬಿಟ್ಟಿದ್ದಾರೆ. ಚಿಕ್ಕ ಮಕ್ಕಳೆಲ್ಲ ಟ್ರೈ ಮಾಡಂಗಿಲ್ಲ, ಆಮೇಲೆ ಪ್ರೆಗ್ನೆಂಟ್ ಇರೋರೆಲ್ಲ ಟ್ರೈ ಮಾಡಂಗಿಲ್ಲ, ಆಮೇಲೆ ಏನಾದ್ರು ನಿಮ್ಗೆ ಯಾವ್ದಾದ್ರು ಹುಷಾರಿಲ್ಲ ಆ ಥರ ಇಲ್ಲ ಅಂದ್ರೇನು ಟ್ರೈ ಮಾಡಂಗಿಲ್ಲ, ಆಮೇಲೆ ತಿಂದಾದ್ಮೇಲೆ ನೀಟಾಗಿ ಕೈ ತೊಳಿರಿ ಅಂತ ಬೇರೆ ಆಮೇಲೆ ಏನಾದ್ರು ತಿಂದ್ಬಿಟ್ಟು ಅದು ಸೆನ್ಸಿಟಿವ್ ಪಾರ್ಟ್ ಎಲ್ಲ ಮುಟ್ಬಾರ್ದು ಅಂತ ಕ್ಲಿಯರ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಸೊ ವೇ ಟು ಹೆಲ್ ಅಂತ ಬೇರೆ ಕೊಟ್ಟಿದ್ದಾರೆ. ವೇ ಟು ಹೆಲ್ ಅಂತ ಹೇಳಿದ್ರೆ ನಿಮ್ಮ ನರಕಕ್ಕೆ ದಾರಿ ಅಂತ ತಿಂದ್ರೆ ಇದು ಇನ್ನು ಯಾವ ಮಟ್ಟಕ್ಕಂತಾನೂ ಗೊತ್ತಿಲ್ಲ. ದೇವರಣೆಗೂ ಓಪನ್ ಮಾಡ್ಬಿಡೋಣ. ನೋಡಿ ಇದನ್ನ ಈ ಚಿನ್ನದ ಬಾಕ್ಸ್ ನ ಓಪನ್ ಮಾಡ್ತಾ ಇದ್ದೀವಿ. ಬಟ್ ಇದೆ ಎಷ್ಟೋ ದಿನದಿಂದ ನಂಗೆ ಟ್ರೈ ಮಾಡಬೇಕು ಅಂತ ಆಸೆ ಕೂಡ ಇತ್ತು. ಅಟ್ ದ ಸೇಮ್ ಟೈಮ್ ಅದಕ್ಕೆ ಮೋಸ್ಟ್ಲಿ ನನ್ನ ಪ್ರಕಾರ ಒಂದೇ ದೊಡ್ಡ ಚಿಪ್ಸ್ ಇರುತ್ತೆ ಅನ್ಸುತ್ತೆ. ಎಷ್ಟೋ ವಿಡಿಯೋಗಳಲ್ಲಿ ನೋಡಿದ್ರೆ ಒಂದೇ ಬರೋದು. ಬೈಜಾನ್ ಟೇಪ್ ಗೀಪ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ನೋಡಿ ಓಪನ್ ಮಾಡ್ತಾ ಇದ್ದೀನಿ. ಅನ್ಬಾಕ್ಸಿಂಗ್. ಓಹೋ ಏನ್ರಿ ಇದು? ಒಂದೇ ಒಂದು ಪ್ಯಾಕೆಟ್. ಇಷ್ಟೇ ಚಿಕ್ಕ ಚಿಪ್ಸ್ ಈ ತರ ಇಷ್ಟು ದುಡ್ಡಿಗೆ ಎಷ್ಟೋ ಲೇಸೇ ಲೇಸ್ ಅಲ್ಲ 250 ರೂಪಾಯಿಗೆ ಸುಮಾರು ಒಂದು 25 ಲೇಸ್ ಬಂದಿರೋದು. 10 ರೂಪಾಯಿದು ಎಷ್ಟೋ ಬಂಡಲ್ ಪ್ಯಾಕೆಟ್ ಗಳೇ ಬಂದಿರೋದು. ಇಷ್ಟೇ ಚಿಕ್ಕ ಪ್ಯಾಕೆಟ್ ಇದು. ಕರ್ಮ ಇದ್ರಲ್ಲಿ ನೋಡಿದ್ರೆ ಎಲ್ಲ ಭೂತ ಪ್ರೇತಾತ್ಮಗಳೆಲ್ಲ ಹಾಕ್ಬಿಟ್ಟಿರೋದ್ರ ಆಮೇಲೆ 250 ರೂಪಾಯಿ ಯಾವುದು ಬಂದಿಲ್ಲ ಅಂದ್ರೆ ಸಾಕು. ಏನ್ ಈ ಮಟ್ಟಿಗೆಲ್ಲ ಎನಿ ಲಾಸ್ಟ್ ವರ್ಡ್ಸ್? ರಿಪೇರ್ ಇಸ್ ವೇಟಿಂಗ್. ಬಟ್ ಈ ಚಿಕ್ಕ ಪ್ಯಾಕೆಟ್ ಇಷ್ಟೇ ನೋಡಿದ್ರೆ ಇವಾಗ ನಂಗೆ ಏನ್ ಅನ್ಸ್ತಿದೆ ಅಂತಂದ್ರೆ ಇಬ್ರು ಸೇರ್ಕೊಂಡು ಖಾಲಿನೇ ಮಾಡ್ಬಿಡ್ತೀವಿ ಅಂತ ಅನ್ಸ್ತಿದೆ ಈ ಚಿಪ್ಸ್. ಖಾಲಿ ಆಗುತ್ತೆ ಇಲ್ಲೋ ಗೊತ್ತಾಗುತ್ತೆ ಇವಾಗ. ಅಲ್ಲ ಖಾಲಿ ಆಗುತ್ತೋ ಇಲ್ಲೋ ಗೊತ್ತಾಗುತ್ತೆ ಇವಾಗ. ಕಣ್ಣಿಗೆ ಎಗ್ರಿಸ್ಕೊಂಡು ಕೊಡ್ರಿ ಇಲ್ಲಿ. ವಾಟ್ ವಿ ಎಕ್ಸ್ಪೆಕ್ಟ್. ಕವರನ್ನ
ನೆಟ್ಟಿಗೆ ಹಾಕಿಲ್ಲ ನನ್ನ ಮಕ್ಕಳು. ಮೌತ್ ಆನ್ ಫೈರ್, ಇಂಪೇರ್ಡ್ ವಿಷನ್ ಫ್ರಮ್ ಟಿಯರ್ಸ್. ಕಣ್ಣೀರೆಲ್ಲ ಬರುತ್ತೆ ಅಂತೆಲ್ಲ ಏನ್ ಕೊಟ್ಟಿದ್ದಾರೆ. ಸ್ಮೆಲ್ ನೋಡಿ, ಸ್ಮೆಲ್ಗೆ ನೆಗಡಿ ಬಂದು ಫುಲ್ ಸ್ಟ್ರಾಂಗ್ ಆಗಿದೆ ಸ್ಮೆಲ್ಲು. ಬಟ್ ಈ ಸ್ಮೆಲ್ ಒಂದ್ ಸ್ವಲ್ಪ ಫೆಮಿಲಿಯರ್ ಅನ್ಸ್ತಿದೆ ನನಗೆ. ಇದು ಯಾವ್ದು ಇದು ಈ ಚಿಲ್ಲಿ ಸಾಸ್ ಎಲ್ಲ ಬರುತ್ತಲ್ಲ, ಚಿಲ್ಲಿ ಸಾಸ್ ಅಲ್ಲ, ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ಅಲ್ಲ, ಅಡ್ಗೆ ಮಾಡೋರಿಗೆ ಗೊತ್ತಿರುತ್ತೆ. ಚಿಲ್ಲಿ ಸಾಸ್ ಎಲ್ಲ ಚಿಲ್ಲಿ ಸಾಸ್ ಎಲ್ಲ ಬರುತ್ತಲ್ಲ, ಸ್ಮೆಲ್ ಆ ತರ ಇದೆ. ಸ್ಮೆಲ್ ಮಾತ್ರ ಸಖತ್ತಾಗಿದೆ, ಒಂಥರ ಸ್ಪೈಸಿ ಸ್ಪೈಸಿ ಫ್ಲೇವರ್. ನಾವ್ ಒಂದ್ಸತಿ ಲಾಸ್ಟ್ ಟೈಮ್ ಒಂದ್ಸತಿ ಸ್ಪೈಸಿ ನೂಡಲ್ಸ್ ಅಂತ ಟ್ರೈ ಮಾಡಿದ್ವಿ, ಕೊರಿಯನ್ ನೂಡಲ್ಸ್. ಅದು ಒಂದ್ ಸ್ವಲ್ಪ ಸ್ಮೆಲ್ ಎಲ್ಲ ಹಿಂಗೆ ಇತ್ತು. ಎಲ್ಲ ಏನ್ ಚೆನ್ನಾಗಿ ಮೆಣಸಿನ್ಕಾಯಿ, ಖಾರದ ಪುಡಿ ಅದು ಇದು ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಖಾರ ಮಾಡಿ ಇಟ್ಬಿಟ್ಟಿದ್ದಾರೆ. ಇದನ್ನ ಸ್ಮೆಲ್ ಮಾತ್ರ ಸೂಪರ್ ಆಗಿ ಬರ್ತಾ ಇದೆ, ಸ್ಪೈಸಿ ಸ್ಪೈಸಿ ಆಗಿ. ನೋಡ್ಕೊಳ್ಳಿ ಯಾವ್ದು ಒಳ್ಳೆ ತಿನ್ಬಿಟ್ಟು. ಸೊ ಚಾಲೆಂಜ್ ಏನಂದ್ರೆ ಇವಾಗ ಚಾಲೆಂಜ್ ಏನಿಲ್ಲ, ತಿನ್ನೋದೇ ಚಾಲೆಂಜ್. ಇಲ್ಲ, ತಿನ್ನೋದು ಚಾಲೆಂಜ್. ತಿಂದಾದ್ಮೇಲೆ ಯಾರು ಫಸ್ಟ್ ನೀರ್ ಕುಡಿತಾರೆ ಅನ್ನೋದು ಕೂಡ ಚಾಲೆಂಜ್. ಹಂಗ್ ಮಾಡ್ಕೋಬಿಡ್ರು ಒಂದೇ ಸಲ. ಶ್ರೀ ವೆಂಕಟರಮಣ ಆಯ್ತಪ್ಪ, ಅದು ಇರ್ಲಿ ಚಾಲೆಂಜ್. ಈಗ ಸೋತವನೇ ವೀರ. ನೋಡಿ ಇಲ್ಲಿ ಹೆಂಗಿದೆ ಇದು, ಒಂಥರ ಹಪ್ಪಳಕ್ಕೆ, ಕರಿ ಹಪ್ಪಳಕ್ಕೆ ಪೆಪ್ಪರ್ ಪೌಡರ್, ಪೆಪ್ಪರ್ ಪೌಡರ್ ಅದು ಇದು ಹಾಕಿ ಮಾಡಿಕ್ಕಿದ್ದಾರೆ. ಅದನ್ನ ತಗೊಳ್ಳಿ. ದೊಡ್ಡದು ತಗೊಂತೀರ ನೀವು? ಇಲ್ಲ, ಇದು ಲೇಸ್ ತರ ಎಲ್ಲ ತಿಂದ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ. ತಗೊಳ್ಳಿ ಒಂದು ಪೀಸ್. ಎಷ್ಟು ಬಟ್ ತಗೊಳ್ಳಿ, ಫುಲ್ ಸ್ಪೈಸಿ ಆಗಿರೋದು ಕೊಡ್ತೇನೆ. ನೋಡಿ ತಿಂತಾ ಇದೀವಿ, ಹೆಂಗಿರುತ್ತೇನೋ ಗೊತ್ತಿಲ್ಲ. ದೇವರಣೆಗೂ ಬಾಯ್ ಬಡ್ಕೊಂತೀವೋ ಏನ್ ಮಾಡ್ಕೊಂತೀವೋ. ಸ್ಮೆಲ್ ಇಷ್ಟು ದೂರ ಇಟ್ಕೊಂಡ್ರೆ ಮೂಗ್ವರೆಗೂ ಬರ್ತಾ ಇದೆ ಸ್ಮೆಲ್. ಹೆವಿ ಸ್ಟ್ರಾಂಗ್ ಅನ್ಸ್ತಾ ಇದೆ. ಹೆಂಗಿರುತ್ತೋ ಗೊತ್ತಿಲ್ಲ. ಎಲ್ಲೆಲ್ಲಿ ನೀರ್ ಬರುತ್ತೋ ಕಣ್ಣಲ್ಲಿ ಮೂಗಲ್ಲಿ. ವಾರ್ನಿಂಗ್ ಬರೀ ವಾರ್ನಿಂಗ್ ನೋಡೋದೇ ಟೆನ್ಷನ್ ಆಗುತ್ತೆ. ಬಾಕ್ಸ್ಗಳಲ್ಲಿ ಪ್ರೇತಾತ್ಮಗಳು ಫೋಟೋಗಳು ನೋಡೋದ್ರಿಂದ ಯಾರು ಮುಟ್ಟೋರು ತಿನ್ನಲ್ಲ. ಇದನ್ನ ತೋರಿಸ್ತೀನಿ ಹತ್ರದಿಂದ ಏನ್ ಕಾಣಿಸಲ್ಲ ಬಿಡಿ. ಇಡೀ ಎಲ್ಲ ಇದನ್ನ ಚಳಿಗಿಲ್ ಹೋಗ್ಬಿಟ್ಟು ಬೆಡ್ ಮೇಲೆಲ್ಲ, ಆಮೇಲೆ ರಾತ್ರಿ ಎಲ್ಲ ಬೇಡದಿರೋ ಜಾಗಕ್ಕೆಲ್ಲ ಖಾರ ಹೋಗ್ಬಿಟ್ಟು ಬಾಯ್ ಬಿಡ್ಕೋಬೇಕು. ತಿನ್ರಿ, ಅದು ಎಷ್ಟು ಹೋದ್ರು ಅಷ್ಟೇ ಖಾರ ತಿನ್ಲೇಬೇಕು. ಅದನ್ನ ಪೆಪ್ಪರ್ ಹಾಕಿರೋದು, ಅದಕ್ಕೆ ರೀಪರ್ ಪೆಪ್ಪರ್ ಅಂತ ಏನೋ ಹೇಳಿದಾರೆ ಅದನ್ನ. ತಿನ್ನಿ. 3, 2, 1 ಗೋ. So far good. ಒಂಥರ ಚೆನ್ನಾಗಿದೆ ಟೇಸ್ಟ್. ಆಕ್ಚುಲಿ ಏನು ತಿಂದಿಲ್ಲ ನೀವು? ಒಂಥರ ಒಳಗಡೆ ಘಾಟ್ ಹೊಡಿತಾ ಇದೆ. ನಾನು ಕೆಮ್ಮಿಲ್ಲ ಅಂತ ಅವರು ನಾನು ತಿಂದಿಲ್ಲ ಅಂತ ಯಾಕೋ ಡೌಗೆ ಮಾಡ್ತಾ ಇದ್ದಾರೆ. ತಿಂದೆ, ಒಂಥರ ಟೇಸ್ಟ್ ಕೂಡ ಚೆನ್ನಾಗಿದೆ. ಬಟ್ ಟೇಸ್ಟ್ ಚೆನ್ನಾಗಿದೆ, ಒಳಗಡೆ ಹೆವಿ ಘಾಟ್ ಹೊಡಿತಾ ಇದೆ. ಎಕ್ಸಾಗರೇಟ್ ಮಾಡಷ್ಟು ಖಾರ ಎಲ್ಲ ಇಲ್ಲ. ಮೇ ಬಿ ಇನ್ನೊಂದು ಹೋಗ್ಲಿ, ಅದು ಸ್ಪೈಸಿ ತಿಂತೀವಿ ಅನ್ನೋದಕ್ಕೋಸ್ಕರ ಇರ್ಬೋದಿಲ್ಲ, ಗೊತ್ತಿಲ್ಲ. ತಿನ್ನಿ ಇನ್ನೊಂದು ತಿನ್ನಿ. ಸ್ವಲ್ಪ ಎಲ್ಲ ಕಡೆ ಶಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಕಿತ್ಕೊಂತ ಇದೆ, ನಾಲ್ಗೆಲ್ಲ ಸ್ಟಾರ್ಟ್ ಆಯ್ತು. ಬಟ್ ಚಳಿ ಟೈಮಲ್ಲಿ ತಿಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ತಿನ್ರಿ ಫಸ್ಟ್. ಇನ್ನೊಂದು ಬರೀ ಡೈಲಾಗ್ಗಳು ಹೊಡಿತಾರೆ, ತಿಂತಿಲ್ಲ. ಖಾಲಿ ಮಾಡ್ತೀನಿ, ತಿನ್ನಿ, ಕಚ್ಚಬೇಕು. ನಾನು ತಿಂತೀನಿ ಒಂದು ಸ್ವಲ್ಪ. ಫಸ್ಟ್ ಅಂತೂ ಒಂದು ಸ್ವಲ್ಪ ಘಾಟ್ ಹೊಡೀತು ನನಗೆ. ತೀರಾ ಓವರ್ ಆಗಿ ಖಾರ ಆಗುತ್ತೆ ಅಂತ ಇನ್ನೂ ಅನಿಸಿಲ್ಲ. ಒಂಥರ ಚೆನ್ನಾಗಿದೆ. ಮೇ ಬಿ ಬೇರೆ ಚಿಪ್ಸ್ ಜೊತೆ ಎಲ್ಲ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಿದೆ. ಮೋಸ್ಟ್ಲಿ 10 ಸ್ಪೂನ್ ಚಿಲ್ಲಿ ಪೌಡರ್ ಒಂದೇ ಚಿಪ್ಸ್ಗೆ ಹಾಕಿರ್ತಾರೆ ಅನ್ಸುತ್ತೆ. ಏನು ಒಂದು ಇಷ್ಟು ಪುಡಿ ಕಚ್ಚಿದ್ರು ಕಂಪ್ಲೀಟ್ ಬಾಯೆಲ್ಲ ಖಾರ ತುಂಬ್ಕೊಬಿಡೋದು. ಮೋಸ್ಟ್ಲಿ ವಯಸ್ಸಾಗಿರೋರು ಏನಾರು ತಿಂದ್ಬಿಟ್ರೆ. ಶ್ರೀ ವೆಂಕಟರಮಣ ಗೋವಿಂದ ಗೋವಿಂದ. ಖಾರ ಇಷ್ಟಿಷ್ಟೇ ತಿನ್ಬಿಟ್ಟು ಆಡಿದ್ದಲ್ಲ ಆಟಗಳು ಇವಾಗಿರೋದು. ನನಗೆ ಘಾಟ್ ಹಚ್ಕೊಂತ ಒಳಗಡೆ. ನೋಡಿ, ದುಡ್ಡು ಕೊಟ್ಬಿಟ್ಟು ಖಾರ ಬರ್ಸ್ಕೊಳ್ಳೋದು ಅಂದ್ರೆ ಇದೆ. ಚೆನ್ನಾಗಿದೆ, ಕಿತ್ಕೊಂಡಿದೆ ನಾಲ್ಗೆ. ನಿಮ್ಗೆ ಹೆಂಗ ಅನಿಸ್ತದೆ? ಎಲ್ಲ ಕಡೆ ಸ್ಟಾರ್ಟ್ ಆಯ್ತಾ? ನವರಂಧ್ರಗಳಲ್ಲೂ ಶೆಕೆ ಓಪನ್ ಆಗುತ್ತೆ ಇವಾಗ. ಯಾವ್ಯಾವ ರಂಧ್ರ ಇದೀವಿ ಎಲ್ಲ ರಂಧ್ರದಲ್ಲೂ ಓಪನ್ ಆಗುತ್ತೆ ಇವಾಗ. ನೈಸ್. ನಾಳೆಗೆ ಕಿತ್ಕೊಂಡಿದೆ.
ಸ್ಪೈಸಿ ಖಾರ ನನಗೇನು ಖಾರನೇ ಇಲ್ಲ ಗುರು ಅಂದವರು. ತಿನ್ರಿ ಆಯ್ತು, ಇವಾಗ ಅವರೇ ಪೂರ್ತಿ ಮಿಕ್ಕಿರೋದಿಲ್ಲ. ಅದೇನು ಮಿಕ್ಕಿಸ್ಬೇಕು ಅಂತಲ್ಲ, ತಿನ್ಬೇಕು, ಚಾಲೆಂಜ್ ಮಾಡ್ತಾ ಇದನ್ನ ಖಾಲಿ ಮಾಡೇ ಮಾಡಿದೆ, ಸುಮ್ನೆ ಬಿಡಲ್ಲ. ಮೋಸ್ಟ್ಲಿ ಅಡಿಗೆಗೆಲ್ಲ ಹಾಕ್ಬೋದು ಅನ್ಸುತ್ತೆ ಇದನ್ನ. ಸಂಸಾರ ಮಾಡೋರು ಇದರಲ್ಲಿ. ಹ್ಮ್ ಯಾರೋ ಹೇಳ್ತಾ ಇದ್ರು ತಿನ್ನಿ ಇವಾಗ ಉಳಿದಿರೋದನ್ನ. ಯಮ್ಮಿ. ಹೋಯ್ತಾ ಎಮ್ಮಿ? ಎಮ್ಮಿ ಯಾರಮ್ಮಿ? ಚೆನ್ನಾಗಿದೆಯಾ ಎಮ್ಮಿ? ಈ ಅಮ್ಮ ಇವಾಗ ಒಂದೊಂದ್ ತರ ಆಡ್ತಾರ ನೋಡಿ, ಇವಾಗ ಖಾರ ತಿಂದ್ಬಿಟ್ಟು. ಈ ಅಪ್ಪ ನೋಡಿ ಹತ್ತರ ಆಡ್ತಾರೆ. ಎಮ್ಮಿ 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 ಚೆನ್ನಾಗಿದೆ, ಇಟ್ಸ್ ಗುಡ್. ಬಟ್ ಒಂದ್ ಟ್ರಿಕ್ ಏನಂದ್ರೆ ನಾಲ್ಗೆ ಟಚ್ ಮಾಡಬಾರ್ದು. ನಾಲಿಗೆ ಟಚ್ ಮಾಡಬಾರ್ದಾ? ಮಾಡಬಾರ್ದು. ಏನ್ ಹಂಗೆ ನುಂಗ್ಬಿಡ್ರಾ? ಆ ಕಡೆ ಈ ಕಡೆ ಇಟ್ಕೊಂಡ್ರೆ ಯಾವ್ದೋ ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡಿರ್ಬೇಕು ಹೆಂಗ್ ತಿನ್ಬೇಕು ಅಂತ ನೋಡಿ. ಅದೆಲ್ಲ ನೋಡ್ಬಿಟ್ಟು ಟ್ರಿಕ್ಸ್ ತಿಳ್ಕೊಂಡು ನಂಗೆ ತಿನ್ನಿಸ್ಬಿಟ್ರೆ ನನಗೆ ನಾನು ಸಜೆಸ್ಟ್ ಮಾಡ್ತೀನಿ, ನೆಕ್ಸ್ಟ್ ಯಾರು ತಿನ್ನೋದಿದೆ. ಶುರು ಆಯ್ತು, ಒಳಗಡೆ ಬೆಂಕಿ ಹತ್ಕೊಂಡಿದೆ. ಒಂದ್ ಸ್ವಲ್ಪ ಪೆಪ್ಸಿ ಕುಡ್ಬೋಣ. ಸೇಫ್ಟಿಗೆ ಈ ಕಡೆ ನೀರ್ ಬಾಟಲ್, ಆ ಕಡೆ ಕೆಳಗಡೆ ವಾಟರ್ ಮೆಲನ್ ಇದೆ. ಇನ್ನೊಂದು ಸ್ವಲ್ಪ ಇದೆ, ತಿನ್ಬಿಡ್ತೀನಿ ಇದನ್ನ. ಬಿಡಲ್ಲ, ಚಾಲೆಂಜ್ ಕಂಪ್ಲೀಟ್ ಆಗಬೇಕು. ಇಬ್ರು ಇಷ್ಟೇ ಸೇಮ್ ಕ್ವಾಂಟಿಟಿ ತಗೊಂಡಿದ್ವಿ, ಗಂಟ್ಲೆಲ್ಲ ಉರಿತಾ ಇದೆ. ಗಂಡೈದ ತಿನ್ಬಿಟ್ಟಿರೋದಿಲ್ಲ ಮುಖದ ಮೇಲೆ ಅಲ್ಲ ನೋಡಿ. ಅದಕ್ಕೆ ಅಬ್ಸರ್ವೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅನ್ನೋದು. ನಾನು ಟಚ್ ಮಾಡಿದ್ದು ಈ ಕೈಯಲ್ಲಿ, ಮುಟ್ತಾ ಇರೋದು ಈ ಕೈಯಲ್ಲಿ. ಏನ್ ಹೇಳಿದಾರೆ ನೋಡಿ? ನಂಗೊಂದು ಜೋಕ್ ನೆನ್ಪು ಬರ್ತಾ ಇದೆ. ಮೂಗು ತಿರ್ಬಿಡ್ತೀನಿ ಈಗ. ಖಾರ ಇಲ್ಲೇ ಇದೆ. ನಂಗೆ ಕಾಲೇಜಲ್ಲಿ ಇದ್ದಾಗ ಯಾರೋ ಒಂದು ಇದು ಹೇಳಿದ್ದು ನೆನಪಾಯ್ತು ಇವಾಗ. ಯಾವ್ದೋ ಬಾಡಿ ಡಿಸೆಕ್ಷನ್ ಎಲ್ಲ ಮಾಡ್ತಾರಲ್ಲ ಬಯಾಲಜಿಲಿ. ಕುಯ್ಬೇಡ್ರಿ, ಏನಂತ ಹೇಳಿದ್ರೆ ಮ್ಯಾಟ್ರಿಗೆ ಬಂದ್ರಿ. ಇಂಟ್ರೆಸ್ಟೇ ಇಲ್ಲ ನಿಮ್ಗೆ ಸ್ಟೋರಿ ಕೇಳಕ್ಕೆ. ಅವ್ರಿಗೂ ಇಂಟ್ರೆಸ್ಟ್ ಬರ್ಬೇಕಲ್ಲ. ಮೊದ್ಲೇ ಇಲ್ಲಿ ಕಾರಲ್ಲಿ ಒದ್ದಾಡ್ತಾ ಇದೀವಿ, ಬಾಡಿ ಬಾಡಿ ಡಿಸೆಕ್ಷನ್ ಮಾಡಿ ತೋರಿಸ್ತಿರ್ಬೇಕಾದ್ರೆ ಎಲ್ಲರಿಗೂ ನಾನು ಮಾಡಿದ್ರೆ ರಿಪೀಟ್ ಮಾಡಿ ಅಂದ್ಬಿಟ್ಟು ಹಿಂಗೆ ಬಾಡಿ ಮೇಲೆ ಕೈ ಇಟ್ಬಿಟ್ಟು ಆಮೇಲೆ ಅವ್ನು ಇಟ್ಕೊಂಡು ಹಿಂಗೆ ಬಾಯಲ್ಲಿ ಇಟ್ಕೋತಾನಂತೆ. ಎಲ್ಲರೂ ಅದನ್ನೇ ಮಾಡ್ತಾರೆ. ಬಟ್ ಏನಂತಂದ್ರೆ ಅವ್ನು ಇಟ್ಟಿರೋದು ಈ ಫಿಂಗರ್, ಬಾಯಲ್ಲಿ ಇಟ್ಕೊಳ್ಳೋದು ಇನ್ನೊಂದು ಫಿಂಗರ್. ವಾವ್, ಏನ್ ಕಾಮಿಡಿ! ಸೇಮ್ ಲಾಜಿಕ್. ನಾನು ಮುಟ್ಟಿದ್ದು ಈ ಕೈಯಲ್ಲಿ, ಇನ್ನೊಂದು ಮುಟ್ಟಿದ್ದು ಈ ಕೈಯಲ್ಲಿ ಮುಟ್ಬಿಡ. ಮೂಗ್ ಮುಟ್ಟೋಣ ಚೆನ್ನಾಗಿರುತ್ತೆ. ಮೂಗ್ ಮುಟ್ಟೋದಲ್ಲ, ಸೆನ್ಸಿಟಿವ್. ಇಲ್ಲಿ ಬೆಡ್ ಮೇಲೆ ಬಿದ್ದಿರೋದ ಸ್ವಲ್ಪ ಆರಿಸ್ಕೊಬಿಡ್ಬೇಕು ಅದನ್ನ. ಟೆನ್ಷನ್ ಆಗ್ತಿದೆ ಅವ್ರಿಗೆ ರಾತ್ರಿ ಎಲ್ಲಿ. ಗುರು, ಖಾರ ಮಾತ್ರ ಸಖತ್ತಾಗೆ ಇದೆ. ನಾವು ಆಕ್ಚುಲಿ ಸ್ವಲ್ಪ ಖಾರ ಹೆವಿ ತಿನ್ನೋರು, ಒಂದ್ ಸ್ವಲ್ಪ ರೆಸಿಸ್ಟ್ ಮಾಡ್ಕೊಂಡಿದೀವಿ. ಖಾರ ಯಾರು ಕಡಿಮೆ ತಿಂತೀರಾ, ಟ್ರೈ ಮಾಡಬೇಕು ಅನ್ನೋ ಸ್ವಲ್ಪ ಟ್ರೈ ಮಾಡಿ, ಫುಲ್ ಹೆವಿ ಹಾಕೋಬಿಡ್ರಿ ಅಂತ ಹೇಳಿದ್ರೆ ಬೆಂಕಿ ಹತ್ಕೊಂಡು. ಸ್ಪೈಸಿ ಲವರ್ಸ್ ಮಸ್ಟ್ ಟ್ರೈ ಮಾಡಲೇಬೇಕು. ಯಾರು ಖಾರ ಇಷ್ಟ ಅವರೆಲ್ಲ ತಿಂದ್ರೆ ಟೇಸ್ಟ್ ಚೆನ್ನಾಗಿದೆ. ಆಕ್ಚುಲಿ ಟೇಸ್ಟ್ ಇಸ್ ಗುಡ್, ಚೆನ್ನಾಗಿದೆ. ಟೇಸ್ಟ್ ಸಕ್ಕದಾಗಿ ಹಾಕಿದಾನೆ. ಏನಂದ್ರೆ ನಾಳೆ ಒಳಗಡೆ ಹಾಕಿದ ತಕ್ಷಣನೇ ಬೆಂಕಿ ಹತ್ತದಂಗ ಆಗತ್ತೆ ಖಾರಕ್ಕೆ. ಪಕ 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 ಇದನ್ನ ತಿನ್ಬಿಟ್ಟು ಒಂದ್ ಸ್ವಲ್ಪ ಟೀ ಕಾಫಿ ಏನಾದ್ರು ಬಿಸಿ ಬಿಸಿ ಆಗಿರೋದು ಅಷ್ಟೇ. ಒಂದೇ ಸಲ ಮರ್ಕಕ್ಕೆ ಅಲ್ಲ, ಟೀ ಕಾಫಿ ಕುಡಿಬೇಕಂತೆ. ಈಗ ಏನ್ರಿ ಅಲ್ಲ, ಏನ್ ಜ್ಯೂಸ್ ಕುಡಿಯೋದು ಬಿಟ್ಟು ಬಿಸಿ ಬಿಸಿ ಕಾಫಿ ಟೀ ಹಾಕ್ಬೇಕಂತ ಖಾರಕ್ಕೆ. ಅಲ್ಲ, ಬಿಸಿನೀರು ತಂದ್ಕೊಡ್ಲ ಸ್ವಲ್ಪ. ಬೇಡ, ಇದು ತಂದ್ಕೊಟ್ಬಿಡಿ. ಖಾರ ಅಂತೂ ಅಲ್ಟಿಮೇಟ್ ಆಗಿದೆ. ಸ್ವಲ್ಪ ಸ್ವೀಟ್ ಹಾಕ್ಬಿಡೋಣ. ಸ್ವೀಟ್ ಅಂತ ಹೇಳಿದ್ರೆ ತಿಂತಾರೆ, ಎಷ್ಟು ಖಾಲಿ ಮಾಡ್ತೀರಾ? ಇದು ನೆಕ್ಸ್ಟ್ ಇನ್ನೇನ್ ಮೋಸ್ಟ್ಲಿ ಕೋಕ್ ಜೊತೆ ಅಥವಾ ಅದ್ರ ಜೊತೆ ಎಲ್ಲ ತಿನ್ಬಾರ್ದು, ಇದ್ರ ಜೊತೆಗೆ ತಿನ್ಬೇಕು. ಒಂದ್ಸಲಿ ಖಾಲಿ ಮೂಟ್ ಆಮೇಲೆ ತಿನ್ನಿ ಅದನ್ನ. ತಿಂತೀರ ಇನ್ನೊಂದ್ ಸ್ವಲ್ಪ? ನಾನು ಹೋಗ್ಬಿಡ್ತೀನಿ. ಮತ್ ಮುಚ್ಚಿ ಅದನ್ನ. ಏನ್ ತೆಗ್ದಿಟ್ಟಿರ ಅದನ್ನ. ಗ್ರೋ ಚಾಲೆಂಜ್ ಟ್ರೈ ಮಾಡಿದ್ವಿ, ಸೂಪರ್ ಆಗಿತ್ತು. ಹೆವಿ ಖಾರನೇ ಇದೆ. ಏನೋ ಸುಮ್ಮನೆ ಡೌಗಳು ಮಾಡ್ತಾರೆ ಅನ್ಕೊಂಡೆ ಜನ, ಪಾಪ ಕಿರಿಸ್ತಾರೆ, ಹಾ ಹೂ ಅನ್ನೋದೆಲ್ಲ ತೋರಿಸ್ತಾರೆ. ಒಂದೇನಂತಂದ್ರೆ ನಾವು ಇನ್ನೂ ನೀರು ಕುಡ್ದಿಲ್ಲ, ಇನ್ನೂ ನೀರು ಕುಡ್ದಿಲ್ಲ, ಇನ್ನೂ ಹೋರಾಡ್ತಾ ಇದೀವಿ, ಸಾಹಸ ಮಾಡ್ತಾ ಇದೀವಿ. ನಿಮ್ ಮೂಗು ಉಚ್ಕೊಂತಾರೆ. ಇವತ್ತು ಮುಗಿದ್ ನಿಮ್ ಕತೆ. ನಾನು ಲೆಫ್ಟ್ ಹ್ಯಾಂಡ್ ಅಲ್ಲಿ ಉಚ್ಕೋತಾ ಇದ್ದೀನಿ. ಅಬ್ಸರ್ವೇಷನ್ ಗಂಡ್ಮಕ್ಳಿಗೆ ಪೂರ್ ಅಬ್ಸರ್ವೇಷನ್ ಇರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್. ಮಾತ್ರ ಸೂಪರ್ ಆಗಿತ್ತು ಚಾಲೆಂಜ್. ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಅಟ್ ದ ಸೇಮ್ ಟೈಮ್ ಎಲ್ಲಿ ಕೋಕ್ ತಗೊಂಡ್ ಬರ್ತೀನಿ ರೀ. ಸೊ ಇನ್ನಿಷ್ಟಿದೆ. ಯಾವಾಗಾರ ನಮ್ಗೆ ಸ್ಪೈಸಿ ಆಗಿ ಏನಾದ್ರು ತಿನ್ಬೇಕು ಅನ್ಸಿದ್ರೆ ಮೋಸ್ಟ್ಲಿ ಮ್ಯಾಗಿಗೆಲ್ಲ ಹಾಕೊಂಡು ತಿಂದ್ರೆ ಇನ್ನೂ ಕ್ರೇಜಿ ಆಗಿರುತ್ತೆ ಅನ್ಸುತ್ತೆ. ಚೆನ್ನಾಗೇ ಇರುತ್ತೆ ಮ್ಯಾಗಿಗೆಲ್ಲ ಹಾಕೊಂಡು. ಸೊ ಕೋಕ್ ಬಂತಾ?
ಹೋಗಿ ಬಂತು. ಫೈನಲಿ ಖಾರದಲ್ಲಿ ತೇರ್ತಾ ಇದೀವಿ. ಖಾರದ ರಾಶಿ. ಖಾರ ತಿನ್ನೋರಿಗೆ ಖಾರ ಅನ್ನಿಸ್ತಿದೆ ಅಂತ ಹೇಳಿದ್ರೆ ಇನ್ನು ಖಾರ ತಿಂದಿರೋರಂತೂ ಸೀದಾ. ದಯವಿಟ್ಟು ವಾರ್ನಿಂಗ್, ಚಿಕ್ಕ ಮಕ್ಳು ಯಾರು ಇದನ್ನ ನೋಡಿ ಟ್ರೈ ಮಾಡೋಕಂತೂ ಹೋಗ್ಬೇಡಿ. ಚಿಕ್ಕ ಮಕ್ಕಳು ಮಾಡಲ್ಲ, ಅವರು ನೋಡಿದ ತಕ್ಷಣ ಭಯ ಬಂದು ಬಿಡ್ತಾರೆ. ಅದಕ್ಕೆ ಗೊತ್ತು, ನಾವು ಬೇರೆ ಕಾಂಬಿನೇಷನ್ ಅನ್ನೋ ತರ ಅದ್ರ ಮೇಲಿರೋ ಕಲರ್ಸ್ ಬ್ಲ್ಯಾಕ್ ಮತ್ತೆ ರೆಡ್ ಹಾಕೊಂಡ್ ಕೂತಿದೀವಿ. ಕಲಂಗಡಿ ಹಣ್ಣು ಸ್ವಲ್ಪ ಕೋಕ್ ಕುಡ್ಬಿಡೋಣ, ಒಂದ್ ಸ್ವಲ್ಪ ಸಮಾಧಾನ ಆಗ್ಬೋದು. ನಿಮ್ದೇ ಆಯ್ತು ಗುರು ಸ್ವಲ್ಪ. ಬಟ್ ಕಾಂಬಿನೇಷನ್ ಚೆನ್ನಾಗಿದೆ ಅದಕ್ಕೂ ಇದಕ್ಕೆ ತಿನ್ನಿ. ಒಂದು ಸ್ವಲ್ಪ ಇದೆ, ಖಾಲಿ ಮಾಡ್ಬಿಡಿ ಅದನ್ನ. ತಿನ್ಬಿಟ್ಟು ಖಾಲಿ ಮಾಡ್ಬಿಡಿ. ತಿನ್ಬೋದು ಅನ್ಸುತ್ತೆ. ಹೆವಿ ಧೈರ್ಯ ಮಾಡ್ತಾ ಇದಾರೆ ತಿನ್ಬೇಕು ಅಂತ. ಹಾಕೋಬಿಡಿ ಒಂದೇ ಸಲ ಬಾಯಿಗೆ. ಎಲ್ಲ ಎಗ್ರೆಸ್ರಿ ಬೆಡ್ ಮೇಲೆ ಆಗಿದ್ದಾಗ್ಲಿ. ಏನ್ ಎಲ್ಲಾ ಕಡೆ ಹೇಳಿದ್ನಲ್ಲ, ಅವಾಗ್ಲೇ ಹೇಳ್ದಂಗೆ ನವರಂಧ್ರಗಳೆಲ್ಲ ಖಾರ ಹತ್ಕೊಬಿಡ್ಬೇಕು ಮಲಗಿದ ತಕ್ಷಣ. ಇಷ್ಟು ದಪ್ಪ ಎತ್ಕೊಂಡು ಬಾಯಿಗೆ ಹಾಕೋಬಿಡ್ಲು. ಇವಾಗಿದೆ ಕತೆ. ಇದೆಯಲ್ಲ ಇದು ಇದೇ ಇದು. ಇವ್ ನೋಡ್ಬಿಟ್ಟು ನಾನು ಇತ್ತೊಂಬಂತೀನಿ, ಮಜಾ ತಗೊಂತೀನಿ ಇವಾಗ. ಆಮೇಲೆ ತಿಂತೀನಿ ಕನ್ಸು. ಸ್ವಲ್ಪ ತಿನ್ನಿ. ನಾವು ಚಾಲೆಂಜ್ ಬೇಕಾಗಿತ್ತು, ಮಾಡಿದ್ವಿ, ತಿಂದ್ವಿ. ನಾನೇ ಸೋತೆ ಅನ್ಕೊಳ್ಳಿ, ಪರವಾಗಿಲ್ಲ. ಇವಾಗಿದೆ ಮಜಾ. ಏನಿಲ್ಲ, ಕೋಕೋ ಕೋಲಾ ಜೊತೆ ಚೆನ್ನಾಗೇ ಇದೆ, ಕೋಕ್ ಜೊತೆ ಚೆನ್ನಾಗಿದೆ. ಇವಾಗಿದೆ ಮಜಾ. ನೋಡಿ ಆಯ್ತು. ಏನಾದ್ರು ಸ್ಪೈಸಿ ಆಗಿ ತಿನ್ನೋದಕ್ಕೆ ಚಾಲೆಂಜ್ಗೆಲ್ಲ ಹೋಗ್ಬೋದು ಅನ್ಸುತ್ತೆ. ನಾವು ಗೆಲ್ತಿದ್ವಿ, ಇದನ್ನ ಫುಲ್ಲೇ ಖಾಲಿ ಮಾಡಬಹುದಾಗಿತ್ತು. ಎಲ್ಲಾದ್ರಲ್ಲೂ ಕುಡಿ ಆಯ್ತು. ಇಟ್ಸ್ ಗುಡ್, ತಿನ್ಬೋದು, ಖಾಲಿ ಮಾಡ್ಬೋದು. ಮೋಸ್ಟ್ಲಿ ನಾವು ರಾತ್ರಿ ಅಷ್ಟು ಖಾಲಿ ಮಾಡ್ತೀವಿ ಅನ್ಸುತ್ತೆ. ಖಾಲಿ ಮಾಡ್ಬೋದು. ಸ್ಪೈಸಿ ಆಗಿದೆ. ನಾನೇನು ಯೋಚನೆ ಮಾಡ್ತಾ ಏನಂದ್ರೆ, ತಿಂದ್ಬಿಟ್ಟು ಹೊಟ್ಟೆ ಉರಿ ಎತ್ಕೊಬಿಟ್ರೆ ಹೆಂಗೆ, ಇಲ್ಲಾದ್ರೆ ಈ ಉರಿ ಹೋಗಿಸ್ಬೋದು. ಇಲ್ಲಿ ಹೊಟ್ಟೆ ಒಳಗಡೆ ಉರಿ ಎತ್ಕೊಬಿಟ್ರೆ ಏನ್ ಮಾಡೋದು? ಆಮೇಲೆ ಚಾಲೆಂಜ್ಗೋಸ್ಕರ ಇವಾಗ್ಲೇ ದಗ ಅಂತ ಉರಿತಾ ಇದೆ ಎಲ್ಲ ಕಡೆ. ನಾಳೆ ಖಾಲಿ ಮಾಡ್ಬೋದು ಅನ್ಸುತ್ತೆ. ಇನ್ನೊಂದು ರೌಂಡ್ ತಿನ್ಬೋದು ಅದನ್ನ. ಇಲ್ಲ, ನಾಳೆ ಇದನ್ನೇ ಹಾಕ್ಬಿಟ್ಟು ಮ್ಯಾಗಿ ಮಾಡ್ತೀನಿ. ಮಾಡ್ಬಿಡಿ, ಚೆನ್ನಾಗಿ ರುಬ್ಬಿಟ್ಟು. ರುಬ್ಬೋದೇನ್ ಬೇಡ, ಬಾಯ್ಲ್ ಆಗೋ ಟೈಮಲ್ಲಿ ಹಾಕಿದ್ರೆ ಸಾಕು. ಅಲ್ಲಿ ಒಗೆಯೋದು. ಏನೇನೋ ಚೇಷ್ಟೆಗಳು ಮಾಡ್ತಾರೆ ಹೆಂಗಸರು ಅಡುಗೆ ಮನೆಗೆ ಸೇರ್ಕೊಬಿಟ್ರು ಅಂದ್ರೆ. ಒಟ್ಟಿನಲ್ಲಿ ಆ ಚೇಷ್ಟೆ ಎಲ್ಲ ಮಾಡಿದ್ರು ಕೊನೆಗೆ ಅವ್ರು ಮಾಡೋದೇ ಅನ್ನ ಸಾಂಬಾರು, ಬೇಳೆ ಸಾರು, ಏನಿಲ್ಲ. ನಾನು ಆಲೂಗಡ್ಡೆ ಪಲ್ಯ ಎಕ್ಸ್ಪೆರಿಮೆಂಟ್ ಇಲ್ಲ, ಚೆನ್ನಾಗಿ ಅಡುಗೆ ಮಾಡ್ತೀನಿ. ನೆಕ್ಸ್ಟ್ ಯಾವ್ದಾದ್ರು ಒಂದು ಒಳ್ಳೆ ಹೊಸ ರೆಸಿಪಿ ತೋರಿಸ್ತೀನಿ ಅದನ್ನು ತೋರಿಸಿ. ಒಟ್ಟಿನಲ್ಲಿ ಫೈನಲಿ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ರೆ ನೀವು ಮನೆಯಲ್ಲಿ ಒಂಥರ ಎಬವ್ 18+ ಅವ್ರು ಟ್ರೈ ಮಾಡಿ. ತುಂಬಾ ಸಣ್ಣ ಮಕ್ಕಳೆಲ್ಲ ಟ್ರೈ ಮಾಡಬೇಡಿ, ಮತ್ತೆ ಖಾರ ಕಡಿಮೆ ತಿನ್ನೋರಂತೂ ಟ್ರೈ ಮಾಡಕ್ಕೆ ಹೋಗ್ಬೇಡಿ. ಚಳಿಗಾಲದಲ್ಲಿ ಟ್ರೈ ಮಾಡಿದ್ರೆ ಒಂದ್ ಸ್ವಲ್ಪ ಚಳಿಗಾಲದ ಮನೆ ಹಾಳಾಗೋಯ್ತು, ಬೇಸಿಗೆಗಾಲದಲ್ಲಿ ಅವಾಗ ಟ್ರೈ ಮಾಡಿ, ಇವಾಗ ಟ್ರೈ ಮಾಡಕ್ ಅವಾಗ್ಲೂ ಅಂತ ಅಷ್ಟೇ, ಇವಾಗ್ಲೂ ತಿಂದ್ರು ಅಷ್ಟೇ. ಖಾರವಾಗೇ ಇರ್ತದ. ಚೆನ್ನಾಗಿದೆ. ಇವರು ಏನಂತಾರೆ, ತಿನ್ಬೇಕು ಅಂತ ಮಾಡಿಲ್ಲ, ಇದನ್ನ ಚಾಲೆಂಜ್ ತಗೊಳ್ಳಿ ಅಂತ ಮಾಡಿದ್ದಾರೆ ಈ ಚಿಪ್ಸ್ ನ. ಅದಕ್ಕೋಸ್ಕರ ಒಂದೇ ಒಂದು ಹಾಕಿದ್ದಾರೆ. ಇದೊಂದು ಚಿಪ್ಸ್ ಬಂದ್ಬಿಟ್ಟು 250 ರೂಪಾಯಿ. 250 ರೂಪಾಯಿ 10 ಲೇಸ್ ಬಂದಿರೋದು, ಪರವಾಗಿಲ್ಲ. ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಟ್ರೈ ಮಾಡಲೇಬೇಕು ಅಂತ ಇತ್ತು, ಮಾಡಿದೀವಿ. ಸೂಪರ್ ಆಗಿತ್ತು. ನೀವು ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಇದೇ ರೀತಿ ನಿಮ್ಗೆ ಏನಂತಾರೆ ಬ್ಲಾಗ್ ಚಾಲೆಂಜ್ ಬಾಯ್ ತೊಂದಿಸ್ತಾ ಇದ್ದೀನಿ. ಬಿಡಿ ಹೋಗ್ಲಿ, ಇಟ್ಸ್ ಓಕೆ, ನಾನು ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ನಿಮ್ಗೆ ಯಾವ ತರ ವಿಡಿಯೋ ಬೇಕು ಅಥವಾ ಇದೇ ತರ ಯಾವ್ದಾದ್ರು ಚಾಲೆಂಜಸ್ ಬೇಕು ಅಂತ ಅಂದ್ರೆ ನೀವು ಕಮೆಂಟ್ ಸಜೆಷನ್ ಮಾಡಿ. ನಾವು ಅದೇ ರೀತಿ ಏನಿಲ್ಲ, ಮೂಗಲ್ ಸ್ವಲ್ಪ ದಾಳ್ವಾಸ್ ಬರ್ತಾ ಇದೆ ಅಷ್ಟೇ, ಅದನ್ನ ಬಿಟ್ರೆ ಏನಿಲ್ಲ. ನಿಮ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇರಿ. ಹೊಸ ವಿಡಿಯೋಸ್ ಮಾಡ್ತಾ ಇರ್ತೀವಿ. ನಿಮ್ಗೆ ಯಾವ್ದೇ ತರ ಹೊಸ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಆ ತರ ವಿಡಿಯೋಸ್ ಮಾಡ್ತೀವಿ. ಧನ್ಯವಾದಗಳು. ಧನ್ಯವಾದ.